ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜಾಮೀನು ಪಡೆದು ಹೊರಗಿರುವ ದರ್ಶನ್ಗೆ ಢವಢವ ಶುರುವಾಗಿದೆ. ನಾಳೆ ದರ್ಶನ್ಗೆ ಬಿಗ್ ಡೇ. ಸುಪ್ರೀಂ ಕೋರ್ಟ್ ಕಟಕಟಿಯಲ್ಲಿ ನಟ ದರ್ಶನ್ ಭವಿಷ್ಯ ನಿಂತಿದ್ದು, ಕೊಲೆ ಕೇಸಲ್ಲಿ ಜಾಮೀನಿನ ಮೇಲಿರೋ ದರ್ಶನ್ಗೆ ಢವಢವ ಶುರುವಾಗಿದೆ. ನಾಳೆ ದರ್ಶನ್, ಪವಿತ್ರ ಸೇರಿ 7 ಆರೋಪಿಗಳಿಗೆ ನಿರ್ಣಾಯಕ ದಿನ ಆಗಿದ್ದು, ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ A1 ಆರೋಪಿ ಪವಿತ್ರ ಗೌಡ ಆಗಿದ್ದು, A2 ಆರೋಪಿ ದರ್ಶನ್ ಆಗಿದ್ದಾರೆ. ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿ ವಿಚಾರಣೆ ನಾಳೆ ಮಧ್ಯಾಹ್ನ ನಡೆಯಲಿದೆ. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಅರ್ಜಿ ವಿಚಾರಣೆ ನಾಳೆ ನಡೆಯಲಿದ್ದು, ನಾಳೆ ಮೇಲ್ಮನವಿ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸಲಿದೆ. ರಾಜ್ಯ ಸರ್ಕಾರದ ಮನವಿ ಪರಿಗಣಿಸಲಿದೆಯಾ ಸುಪ್ರೀಂ ಕೋರ್ಟ್? ನಾಳೆ ವಾದ ಪ್ರತಿವಾದ ನಡೆಯಲಿದೆ.